ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನನಗೆ ಇವತ್ತು ಲೀವು, ನಾನು ಮನೆಯಲ್ಲೇ ಇದ್ದೀನಿ. ನನ್ನ ಇವತ್ತು ಗುರುವಾರ ಫ್ರೆಂಡ್ಸ್. ಇವತ್ತು ನನ್ನ ರೋಟೀನು ಏನೆಲ್ಲ ಆಗಿದೆ, ನಾನು ಏನೆಲ್ಲ ಕೆಲಸ ಮಾಡಿದ್ದೀನಿ ಮನೇಲಿ. ಮತ್ತು ಫ್ರೆಂಡ್ಸ್, ನಾನಿವತ್ತು ಬೆಳಗ್ಗೆನೇ ಮಾಡಬೇಕಿತ್ತು ವೀಡಿಯೋನ. ನಾನು ಬೆಳಗ್ಗೆ ಮಾಡಿಲ್ಲ. ಈಗ ಆಲ್ರೆಡಿ 5 o'clock ಸ್ಟಾರ್ಟ್ ಮಾಡಿದೆ ನಾನು ವೀಡಿಯೋ ಮಾಡೋದಕ್ಕೆ. ಹಾಗಾಗಿ ಫ್ರೆಂಡ್ಸ್, ನಾನು ಈ ಸ್ಯಾರಿನ ಬ್ಲೌಸ್ ಹೊಲ್ಸೋದು ಮುಂಚೆನೇ ನಿಮಗೆ ತೋರಿಸಿದೆ ಫ್ರೆಂಡ್ಸ್. ನಂದು ಹಿಂದ್ಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಹಿಂದೆ ಈ ಥರ ಹೊಲ್ದಿದ್ದಾರೆ, ಕಟ್ಟೋದಿದೆ. ಮತ್ತು ಇದು ಬ್ಲೌಸಲ್ಲೇ ಇತ್ತು ಫ್ರೆಂಡ್ಸ್. ಇದು ಈ ಡಿಸೈನ್ ಬಂದು ಬ್ಲೌಸಲ್ಲೇ ಇತ್ತು. ನೋಡಿ, ಫುಲ್ಲು ಲುಕ್ಕು ಈ ಥರ ಇದೆ. ನೋಡಿದ್ರ ಫ್ರೆಂಡ್ಸ್, ನನ್ನ ಫೈನಲ್ ಲುಕ್ಕು ಈ ಥರ ಇದೆ. ಸ್ಕ್ರೀನಲ್ಲಿ. ಹಾಗಾಗಿ ಫ್ರೆಂಡ್ಸ್, ಇವತ್ತು ಗುರುವಾರ, ರಾಘವೇಂದ್ರನ ವಾರ. ನಾನಿವತ್ತು ರಾಘವೇಂದ್ರನ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡೆ, ಅದೂ ಆಗಲಿಲ್ಲ. ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್, ನಾವು ಮನೆಯಲ್ಲಿದ್ದರೆ ಎಷ್ಟು ಸೋಂಬೇರಿ ಆಯ್ತೀವಿ. ಕೆಲಸಕ್ಕೆ ಹೋದರೆ ಎಷ್ಟು ಬೇಗ ನಾವು ಎಲ್ಲನೂ ಮಾಡ್ಕೊಂಡು ಹೋಗ್ತೀವಿ ಅಂತ ನಿಮಗೆ ಗೊತ್ತು. ಹಾಗಾಗಿ ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆ ಎದ್ದಾಗ 6 o'clock ಎದ್ದಿದೆ. 6 ಗಂಟೆಗೆ ಎದ್ದೆ. 6 ಗಂಟೆಗೆ ಎದ್ದು ಬೆಳಗ್ಗೆ 6 ಗಂಟೆಗೆ ಎದ್ದೆ ಫ್ರೆಂಡ್ಸ್. 6 ಗಂಟೆಗೆ ಎದ್ದು ಮಾಮೂಲಿ ನಾನು ಬಾಗಿಲನ್ನ ಸರಿಸ್ದೆ. ಆಲ್ರೆಡಿ ಬಟ್ಟೆನ ವಾಶ್ ಮಾಡಿದೆ ಬೆಳಗ್ಗೆನೇ. ಬಟ್ಟೆ ಎಲ್ಲ ವಾಶ್ ಮಾಡಿ ಫ್ರೆಂಡ್ಸ್, ಇವತ್ತು ನಾನು ಎಷ್ಟು ಲೇಟಾಗಿ ನಾಷ್ಟ ಮಾಡಿದ್ದೀನಿ ಅಂದರೆ ಫ್ರೆಂಡ್ಸ್, ಆಲ್ರೆಡಿ 11:30 ಇನ್ನೇನು 12 o'clock ಆಗಬೇಕಿತ್ತು ಅಂದ್ಕೊಳ್ಳಿ. ಅಷ್ಟೊಂದು ಲೇಟಾಗಿ ನಾನು ನಾಷ್ಟ ಮಾಡಿದ್ದೀನಿ. ಏನಾಯಿತು ಅಂದರೆ ಫ್ರೆಂಡ್ಸ್, ನನ್ನ ಮಗಳು ತೆಂಗಿನಕಾಯಿ ತಂದಿದ್ದು ದೇವ್ರದ್ದು ನಿಮಗೆ ಗೊತ್ತು. ನಾನು ಅದನ್ನು ವೀಡಿಯೋದಲ್ಲಿ ಹಾಕಿದ್ದೀನಿ. ತೆಂಗಿನಕಾಯಿ ಅದರಲ್ಲಿ ಏನಾದರೂ ಮಾಡು ಮಮ್ಮಿ, ಏನಾದರೂ ಮಾಡು ಅಂತಾರೆ ಇದ್ದು ಸ್ವೀಟು. ನಾನು ಫ್ರೆಂಡ್ಸ್ ಸಾಂಬಾರು ಇರಲಿಲ್ಲ. ಈಗ ಸಾಂಬಾರು ಮಾಡಿದ್ರೆ ಕೊಬ್ಬರಿ ಮಿಠಾಯಿ ಮಾಡೋಣ, ತೆಂಗಿನಕಾಯಿ ಇದೆ ಅಂತ ಅಂದ್ಕೊಂಡೆ. ಆಮೇಲೆ ಒಂದು ಗೆಸ್ ಮಾಡಿದೆ, ಹೆಂಗೂ ಸಾಂಬಾರು ಮಾಡಬೇಕು ನಾನು. ಈ ಕಡೆ ಸಾಂಬಾರು ಆಗುತ್ತೆ, ಆ ಕಡೆ ಅವಳು ಸ್ವೀಟು ಆಗುತ್ತೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್, ನಾನೇನು ಮಾಡಿದೆ, ಒಬ್ಬಟ್ಟು ಮಾಡಿದೆ. ಕಡಲೆಬೇಳೆ ಮತ್ತು ಸ್ವಲ್ಪ ತೊಗರಿಬೇಳೆನ ಹಾಕಿ ಒಬ್ಬಟ್ಟು ಸಾಂಬಾರು ಮಾಡಿ ರೈಸ್ ಮಾಡಿದೆ. ನಿನ್ನೆ ನೈಟ್ ಇದು ಫ್ರೆಂಡ್ಸ್. ಬಂದು ಆ ಥರ ಮಾಡಿ ಆಮೇಲೆ ಫ್ರೆಂಡ್ಸ್ ಊಟ ಮಾಡೋ ಅಷ್ಟೆಲ್ಲ 11 ಗಂಟೆ ಆಯಿತು. ಮಲ್ಕೊಂಡಿದ್ದೆ. ಬೆಳಗ್ಗೆ ಇವತ್ತೇನು ಮಾಡಿದೆ ಫ್ರೆಂಡ್ಸ್, ಅದಕ್ಕೆ ರೈಸ್ ಇತ್ತು. ಅದಾದಮೇಲೆ ಫ್ರೆಂಡ್ಸ್ ರೈಸು ಮತ್ತು ತುಂಬ ಒಂದೇ ಒಂದು ಪಾವ್ ಅಕ್ಕಿ ಹಾಕಿದೆ ಫ್ರೆಂಡ್ಸ್. ಅದ್ರಲ್ಲಿ ಸ್ವಲ್ಪನೂ ತಿಂದಿಲ್ಲ. ಅವಳು ಒಬ್ಬಟ್ಟು ತಿಂದಳು ಮತ್ತು ಗೆಣಸನ್ನು ಬೇಯಿಸ್ಕೊಟ್ಟಿದ್ದೆ. ಏನೋ ಗೆಣಸು ತಿಂದರೆ ಒಳ್ಳೆಯದು ಅಂತ ಈ ನಡುವೆ ಗೆಣಸು ಜಾಸ್ತಿನೇ ಯೂಸ್ ಮಾಡ್ತಾಯಿದ್ದಾಳೆ. ಒಂದು ದಿವಸ ಬಿಟ್ಟು ನಾನೇ 1 kg ಗೆಣಸನ್ನ ತಂದಿದ್ದೆ. ಆಮೇಲೆ ಫ್ರೆಂಡ್ಸ್ ಅದಾದಮೇಲೆ ಗೆಣಸನ್ನ ತಿಂದು ಬೆಳಗ್ಗೆ ನಾನು ಅದಕ್ಕೆ ಏನಾದರೂ ನಾಷ್ಟ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಫ್ರೆಂಡ್ಸ್, ಹೆಂಗೂ ರೈಸ್ ಇತ್ತು. ಆಮೇಲೆ ಐಡಿಯಾ ಮಾಡಿದೆ. ಆಮೇಲೆ ಫ್ರೆಂಡ್ಸ್, ನಾನು ಅಂಗಡಿಗೆ ಹೋದರೆ ಇಲ್ಲಿ ನಮ್ಮ ಮನೆ ಹತ್ರ ಅಂಗಡಿ ಒಂದು ಕ್ಲೋಸ್ ಆಗಿತ್ತು, ತರಕಾರಿ ಅಂಗಡಿ. ಆವಾಗ ಹೋಗಿ ಫ್ರೆಂಡ್ಸ್ ಎಲ್ಲ ಒಂದು 500 to 550 ಆಯಿತು. ತರಕಾರಿ ಎಲ್ಲ ತಗೊಂಡು ಬಂದೆ. ಕ್ಯಾಪ್ಸಿಕಮ್ಮು, ಏನೇನು ಬೇಕು ಮನೆಗೆ, ಬೀನ್ಸು, ಟೊಮೊಟೊ ಇರಲಿಲ್ಲ, ಆಲೂಗೆಡ್ಡೆ ಇರಲಿಲ್ಲ. ಹೋದರೆ ಏನೇನು ಬೇಕು ನಮಗೆ ಏನು ಕಾಣಿಸುತ್ತೆ ಅದನ್ನು ತಗೊಂಡು ಬರ್ತೀವಲ್ಲ, ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್. ಹಂಗಾಗಿ ಎಲ್ಲನೂ ತಗೊಂಡು ಬಂದು ಫ್ರೈಡ್ ರೈಸ್ ಮಾಡಿ, ಪಪ್ಪಾಯಿ ನೆನೆ ತಂದೆ ಅದನ್ನು ಕಟ್ ಮಾಡಿ, ಆಮೇಲೆ ನಾವು ನಾಷ್ಟ ಮಾಡಿದಾಗಲೇ 11:30 12 ಗಂಟೆ ಆಗೋಯ್ತು. ಹಂಗಾಗಿ ಫ್ರೆಂಡ್ಸ್, ನಾನಿವತ್ತು ಮಧ್ಯಾಹ್ನ ಅಡುಗೆ ಮಾಡಲಿಲ್ಲ. ಯಾಕಂದರೆ ಲೇಟ್ ಆಗ್ತೀನಿ. ಮತ್ತು ಅವಳು ಮಮ್ಮಿ ನಾನು ಮಧ್ಯಾಹ್ನ ಮೇಲೆ ಸ್ವಲ್ಪ ಆಫೀಸಲ್ಲಿ ಹೋಗಿ ವರ್ಕ್ ಮಾಡ್ಬರ್ತೀನಿ ಎಂದು. ಅವ್ರಿಗೆ ವೀಕ್ಲಿ 2 times ಬರೋಕ್ಕೆ ಹೇಳಿದ್ದಾರೆ ಫ್ರೆಂಡ್ಸ್ ಆಫೀಸ್ಗೆ. ಸರಿ ಹೋಗೊಂದೆ, ಮಧ್ಯಾಹ್ನ ಹೋಗೊಂದೆ. ಆಮೇಲೆ ಫ್ರೆಂಡ್ಸ್ ಅವಳು ಇಲ್ಲಿಂದ ಮಧ್ಯಾಹ್ನ 2 ಗಂಟೆಗೆ ಹೋದ್ಲು ನನ್ನ ಮಗಳು. ಇನ್ನೂ ಸ್ವಲ್ಪ ಫ್ರೈಡ್ ರೈಸ್ ಇತ್ತು. ಆಮೇಲೆ ಸಾರಿ ಹೇಳಿಲ್ಲ, ಸೌತೆಕಾಯಿ ಕೋಸಂಬರಿ ಮಾಡಿದ್ದೆ. ಆಮೇಲೆ 12 ಗಂಟೆಗೆ ತಿಂದಲ್ಲ ಫ್ರೆಂಡ್ಸ್, ನನಗೆ ಸ್ವಲ್ಪ ನಿದ್ದೆ ಬಂತು. ನಾನೊಂದು 2 hour ಮಲ್ಕೊಂಡಿದ್ದೆ. ಅವಳಲ್ಲೇ ಕೆಲಸ ಮಾಡ್ತಾಯಿದ್ಲು. ಆಮೇಲೆ ಮಧ್ಯಾಹ್ನ 2 ಗಂಟೆಗೆ ಎದ್ದು ನಾನು ನಾಳೆ ಫ್ರೈಡೇ, ಮತ್ತು ನಾಳೆ ನಾನು ಬೆಳಗ್ಗೆ 6:30 ಫಸ್ಟ್ ಶಿಫ್ಟ್ ಹೋಗ್ಬೇಕು. 6 ಗಂಟೆಗೆ ಮಾಮೂಲಿ ಮನೆಯೆಲ್ಲ ವರ್ಷೇನ ದೇವ್ರ ಪಾತ್ರೆ ಒಂದು ಪೆಂಡಿಂಗ್ದೆ. ಆಲ್ರೆಡಿ ರೈಸ್ ಮಾಡಿಟ್ಟೆ. ಸ್ವಲ್ಪ ಆನಿಯನ್ ತಂದೆ, ಈರುಳ್ಳಿನ ಅದನ್ನು ಸ್ವಲ್ಪ ಒಣಗಿಸ್ಕೊಂಡೆ. ಅದೆಲ್ಲ ಒಣಗಿಸಿ ಎಷ್ಟು 1 ನಿಮಿಷ ಪುರುಷತ್ತಿಲ್ಲ ಫ್ರೆಂಡ್ಸ್. ಮನೇಲಿದ್ರೂ ಕೆಲಸ ಎಷ್ಟು ಕೆಲಸಕ್ಕೆ ಹೋದ್ರೂ ಅದೇ ಕೆಲಸ, ಮನೇಲಿದ್ರೂ ಅದೇ ಕೆಲಸ. 2 hour ಮಲ್ಕೊಂಡಿದ್ದೀವಿ ಫ್ರೆಂಡ್ಸ್. ಇನ್ನೊಂದು ಏನಾಯಿತು ಗೊತ್ತಾ, ರೇಷನ್ ಅಂಗಡಿಗೆ ಹೋದೆ. ಅಲ್ಲಿ ರೇಷನ್ ಅಂಗಡಿಗೆ ತುಂಬ ಲೇಟ್ ಆಗೋಯ್ತು. ಇಲ್ಲಾಂದರೆ ಬೇಗನೆ ನಾಷ್ಟ ಆಗ್ತಾಯಿತ್ತು. ತಿಂಗಳಿಗೆ ಒಂದು ಸರಿ ರೇಷನ್ ಫ್ರೆಂಡ್ಸ್. ಇವಾಗ ಏನು ಮಾಡಿದ್ದಾರೆ, ಒಬ್ಬೊಬ್ರಿಗೆ 10 kg ಅಕ್ಕಿ ಮತ್ತು 10 kgನ ಅಮೌಂಟ್ ಕೊಡ್ತಾರೆ ರೇಷನ್ ಅಂಗಡಿಗೆ. ನೋಡಿ, ಯಾರಾದರೂ ನೀವು ನಿಮ್ಮ ಮನೆ ಹತ್ರ ಇದ್ದರೆ ವಿಚಾರಿಸಿ. ಯಾಕಂದರೆ ಫ್ರೆಂಡ್ಸ್,
ಇವತ್ತು ನನಗೂ ಹಂಗೆ ಮಾಡಿದ್ರು. ಅವರು 10 kg ಅಕ್ಕಿ ಕೊಟ್ಟರು. ಆಮೇಲೆ ಫ್ರೆಂಡ್ಸ್ ಇದನ್ನು ಕೊಟ್ಟರು, ಎಕ್ಸ್ಟ್ರಾ ಅಮೌಂಟ್ ಕೊಟ್ಟರು. ನಾನು ಅದರಲ್ಲೇ ಕಡಲೆ ಎಲ್ಲ ಬೇಕಿತ್ತು ಫ್ರೆಂಡ್ಸ್, ತಗೊಂಡು ಬಂದೆ. ಇವಾಗ ಈ ಥರ ರೂಲ್ಸು ಚೇಂಜ್ ಆಗಿದೆಯಂತೆ. ಹಂಗಾಗಿ ಫ್ರೆಂಡ್ಸ್ ನಾನು ರೇಷನ್ ಎಲ್ಲ ತಗೊಂಡು ಬಂದು ಇವತ್ತು ಈಗ ನಾಳೆಗೆ ದೋಸೆಗೆ ರುಬ್ಬಿಟ್ಬಿಟ್ಟೆ ಫ್ರೆಂಡ್ಸ್. ಅಕ್ಕಿ ಎಲ್ಲ ಫಿಲ್ ಮಾಡ್ಕೊಂಡೆ. ಇನ್ನು ಸ್ವಲ್ಪ ಬೀರಲ್ಲಿ ಬಟ್ಟೆನ ಸ್ವಲ್ಪ ಅರೇಂಜ್ ಮಾಡಬೇಕಿತ್ತು. ಅದೇನಿನ್ನು ಆಗಲ್ಲ ಬಿಡಿ, ನಿಮಗೆ ಗೊತ್ತಲ್ಲ. ಆಮೇಲೆ ಫ್ರೆಂಡ್ಸ್ ನೋಡಿ, ನಂದು ಅಲ್ಲದು ಇವಾಗ ನೋವು ಕಮ್ಮಿ ಆಗಿದೆ. 5 ಡೇಸ್ಗೆ ಇನ್ಫೆಕ್ಷನ್ನು ಪೇಯ್ದು ಟ್ಯಾಬ್ಲೆಟ್ ಕೊಟ್ಟಿದ್ರು. ಈಗ ಇನ್ನೇನು 6:30 ಆಯಿತು ಫ್ರೆಂಡ್ಸ್. 8 ಗಂಟೆಗೆ ಬರೋಕ್ಕೆ ಹೇಳಿದರೆ ನಾನೊಂದು 7 o'clock ಹೋಗ್ತೀನಿ. ಇನ್ನೇನು ನನ್ನ ಮಗಳು ಬರ್ತಾಳೆ. ಅವಳು ಬಂದಮೇಲೆ ಊಟಕ್ಕೆ ಹಾಕ್ಕೊಟ್ಬಿಟ್ಟು, ಊಟ ಏನು ನಾನೇ ಹಾಕ್ಕೊಡ್ಬೇಕು ಅಂತೇನಿಲ್ಲ ಫ್ರೆಂಡ್ಸ್. ನಮ್ಮ ಮನೇಲಿ ಅವ್ರವ್ರ ಕೆಲಸ ಅವರೇ ಮಾಡ್ಕೋತಾರೆ. ನಾನು ಅಷ್ಟೇ, ಅವಳು ಅಷ್ಟೇ. ಯಾರು ಏನು ಅವ್ರು ಹಾಕ್ಕೊಡ್ಬೇಕಿದ್ದೇನೆಲ್ಲ ಹೊಟ್ಟೆ ಹಸ್ರೆ ಅವರವರೇ ಹೋಗಿ ಊಟ ಮಾಡ್ಕೋತಾರೆ ಫ್ರೆಂಡ್ಸ್. ನಾನು ನಿಮಗೆ ಈ ಸ್ಯಾರಿ ವಿಷಯನ ಹೇಳಲೇ ಇಲ್ಲ, ಅದನ್ನೇ ನಾನು ಫಸ್ಟ್ ಹೇಳಬೇಕಿತ್ತು ಫ್ರೆಂಡ್ಸ್. ನನಗೆ ಈ ಸ್ಯಾರಿ ತುಂಬಾ ಖುಷಿ ಮತ್ತು ತುಂಬಾ ಸಂತೋಷ. ಯಾಕೆಂದರೆ ಫ್ರೆಂಡ್ಸ್, ಈ ಸ್ಯಾರಿ ನನಗೆ ವುಮೆನ್ಸ್ ಡೇಗೆ ಗಿಫ್ಟ್ ಬಂದಿದ್ದು. ನಿಮ್ಗೆ ಆಲ್ರೆಡಿ ನಾನು ಈ ಸ್ಯಾರಿನ ತೋರಿಸಿದ್ದೀನಿ. ಇದನ್ನು ನನಗೆ ತುಂಬ ಬೇಕಾಗಿರೋ ವ್ಯಕ್ತಿಗಳು ಒಬ್ಬರಲ್ಲ ಫ್ರೆಂಡ್ಸ್. ಅವರೊಂದು 20 ಜನ, 25 ಜನ, 30 ಜನ, ಎಷ್ಟು ಜನ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಮತ್ತು ಅವರೆಲ್ಲರೂ ನನ್ನ ಸಬ್ಸ್ಕ್ರೈಬರ್ಸ್, ಎಲ್ಲರೂ ನನಗೆ ಚೆನ್ನಾಗಿ ಗೊತ್ತಿರೋರು, ಅವರೆಲ್ಲ ಸೇರಿ ನನಗೆ ಫ್ರೆಂಡ್ಸ್ ಈ ಸ್ಯಾರಿನ ವುಮೆನ್ಸ್ ಡೇಗೆ ಗಿಫ್ಟ್ ಕೊಟ್ಟಿದ್ದಾರೆ. ಹಂಗಾಗಿ ಈ ಸ್ಯಾರಿಲಿ ನನಗೆ ತುಂಬ ಪ್ರೀತಿ, ವಿಶ್ವಾಸ ಎಲ್ಲ ಈ ಸ್ಯಾರಿನಲ್ಲಿದೆ ಫ್ರೆಂಡ್ಸ್. ಅದಕ್ಕೆ ಇದನ್ನು ನಾನು ಅಕ್ಷಯ ತಿಥಿಗೆ ಬಸವನ ಜಯಂತಿಗೆ ಉಟ್ಕೊಳ್ಳೋಣ ಅಂದ್ಕೊಂಡಿದ್ದೆ. ನೆನ್ನೆ ನಾನು ಫ್ರೆಂಡ್ಸ್ ಸುಮ್ಮನೆ ಕಲಾಮಂದಿರಕ್ಕೆ ಹೋಗಿದ್ದೆ. ಆವಾಗ ಒಂದು ಕಾಟನ್ ಸೀರೆ ತರಬೇಕು ಅಂತ ಹೋದೆ. ಅಲ್ಲಿ ನೋಡಿದೆ ಫ್ರೆಂಡ್ಸ್, ನಾನು ಒಂದು ತರಲಿಲ್ಲ, 2 ತಗೊಂಡು ಬಂದೆ. ಅದನ್ನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ. ಅದನ್ನು ಮಡಚಿ ಎಲ್ಲಿ ಇಟ್ಟಿದ್ದೀನಿ ಆ ಕಡೆ. ಹಂಗಾಗಿ ಫ್ರೆಂಡ್ಸ್ ಈ ಸೀರೆನ ಅವರೆಲ್ಲರೂ ಪ್ರೀತಿಯಿಂದ ನನಗೆ, ಅವರು ಒಬ್ಬೊಬ್ಬರು 50 ರೂಪೀಸ್ ಹಾಕಿದಾರೋ 100 ರೂಪೀಸ್ ಹಾಕಿದಾರೋ ಏನಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಈ ಸ್ಯಾರಿನ ಆಮೇಲೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಗೊತ್ತಾ, ಈ ಬ್ಲೌಸ್ನು ಸಹ ನನಗೆ ಅವರೇ ಹೊಲಿದು ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಈ ಬ್ಲೌಸಲ್ಲಿ ಫಸ್ಟೇ ಡಿಸೈನ್ ಇತ್ತು, ತೋರಿಸ್ತೀನಿ ಒಂದು ನಿಮಿಷ. ನೋಡಿ ಫ್ರೆಂಡ್ಸ್, ಇದು ಅದರಲ್ಲೇ ಡಿಸೈನ್ ಇತ್ತು. ಆಮೇಲೆ ಅವರೇ ನನಗೆ, ಅವರು ನಮ್ಮ ಕೆಲಸ ಅಲ್ಲಿ ನಮ್ಮ ಹುಡುಗರು ಇದ್ದಾರಲ್ಲ, ಅವ್ರ ಹಸ್ಬೆಂಡೇ ಯಾರೋ ಬ್ಲೌಸ್ನ ಹೊಲಿತಾರೆ ಅಂತ ಹೇಳ್ಬಿಟ್ಟು ನನ್ನ ಅಳತೆ ಬ್ಲೌಸ್ನ ಇಸ್ಕೊಂಡೋಗಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ನನಗೆ ಬ್ಲೌಸ್ನ ಹೊಲ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ನಾನು ಎಷ್ಟು ಸಾವಿರಾರು ಗಟ್ಟಲೆ ಅಂದರೆ, ನಾನು ಯಾವಾಗಲೂ ನಿಮ್ಗೆ ಹೇಳಿದ್ದೀನಿ, ನಾನು ಸಿಂಪಲ್ಲಾಗೇ ನನಗೆ ಎಷ್ಟು ಮಿತಿ ಮೀರಿ ನನಗೆ ನಾನು ಎಷ್ಟು 10 ಸಂಪಾದನೆ ಮಾಡಿದೆ ಫ್ರೆಂಡ್ಸ್. ನಾನು 5ನೇ ಯೋಚನೆ ಮಾಡಿ ಬದುಕೋದು, 5ನ್ನು ಖರ್ಚು ಮಾಡಿ 5ನ್ನ ಉಳಿಸಿ ನಾನು ಅವಾಗಿಂದ ಕಷ್ಟದಲ್ಲೇ ಬದುಕ್ತಾ ಇದ್ದೆ. ಕಷ್ಟದಿಂದ ಬಂದಿರೋದ್ರಿಂದ ಫ್ರೆಂಡ್ಸ್ ನನಗೆ ದುಡ್ಡಿನ ಬೆಲೆ ಗೊತ್ತು. ನನಗೆ ಈ ಸ್ಯಾರಿನಲ್ಲಿ ಅವ್ರ ಪ್ರೀತಿ ವಿಶ್ವಾಸ ತುಂಬಿ ಕೊಟ್ಟಿರೋದು. ನನಗೆ ಇದು 1 ಲಕ್ಷ ಅಲ್ಲ, 1 ಕೋಟಿಗಲ್ಲ. ಈ ಸೀರೆಗೆ ನಾನು ಯಾವತ್ತಿಗೂ ಬೆಲೆ ಕಟ್ಟೋಕ್ಕಾಗಲ್ಲ ಫ್ರೆಂಡ್ಸ್. ಇದನ್ನು ನನ್ನ ವಿಡಿಯೋ ನೋಡಿ ನನಗೆಲ್ಲರೂ, ಅವರೆಲ್ಲ ನನ್ನ ಹತ್ರದಲ್ಲಿ ಇವರೆಲ್ಲ ನನಗೆ ಸಬ್ಸ್ಕ್ರೈಬರ್ಸ್ ಅಂತ ಹೇಳಿದ್ರು ಚಿಂತೆ ಮೋಸ ಇಲ್ಲ ಫ್ರೆಂಡ್ಸ್. ಎಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ನನಗೆ ಈ ಸೀರೆನ. ಅವರು ನನಗೆ ವುಮೆನ್ಸ್ ಡೇಗೆ ಫ್ರೆಂಡ್ಸ್, ಅವರ ಪ್ರೀತಿ ವಿಶ್ವಾಸದಿಂದ ನನಗೆ ಗೊತ್ತೇ ಇಲ್ಲ ಫ್ರೆಂಡ್ಸ್ ಅವರು ನನಗೆ ಸ್ಯಾರಿ ತರ್ತಾರೆ ಅಂತ. ನೋಡಿ, ಒಬ್ಬ ಮನುಷ್ಯನ ಪ್ರೀತಿನ ನಾವು ಹಣದಿಂದಲೂ ಅಳೆಯೋಕ್ಕಾಗೋದಿಲ್ಲ, ಯಾವುದರಿಂದಲೂ ಅಳೆಯೋಕೆ. ಅದು 10 ರೂಪಾಯಿಂದಾಗಲಿ ಫ್ರೆಂಡ್ಸ್, ನಮಗೆ ಮನಸ್ಸು ಇಷ್ಟಪಟ್ಟು ನಾವೊಬ್ಬರಿಗೆ ಒಂದು ಗಿಫ್ಟ್ ಆಗಲಿ, ಒಂದು ಪ್ರೀತಿ ವಿಶ್ವಾಸದಿಂದ ಕೊಟ್ಟಾಗ ಅದನ್ನು ನಾವು ಅದರಲ್ಲಿ ಸಿಗೋ ಸಂತೋಷನೇ ಬೇರೆ ಫ್ರೆಂಡ್ಸ್. ಯಾಕೆಂದರೆ ಏನು ನಮಗೆ 1 ಲಕ್ಷದ್ದೇ ಕೊಡಬೇಕಾಗಿಲ್ಲ, ಏನು ಒಂದು ಜಾಸ್ತಿನೇ ಕೊಡಬೇಕಾಗಿಲ್ಲ. ನೋಡಿ, ಅದು 1,000 ಇರ್ಬೋದು, 500 ರೂಪಾಯಿಂದ ಇರ್ಬೋದು. ಅದರಲ್ಲೂ ಫ್ರೆಂಡ್ಸ್ ನಾನು ಎಲ್ಲರಿಗಿಂತ ಜಾಸ್ತಿ ಖುಷಿ ಪಡ್ತೀನಿ. ಯಾಕೆ ಗೊತ್ತಾ, ನನಗೆ ಅವರು ಒಂದು 10 ರೂಪಾಯಿಂದ ಏನಾದರೂ ಕೊಡಲಿ, ನನ್ನ ಫ್ರೆಂಡ್ಶಿಪ್ಪಲ್ಲಾಗಿರ್ಬೋದು, ನನ್ನ ಸ್ನೇಹಿತರಾಗಿರ್ಬೋದು, ಯಾರೇ ಆದರೂ ಫ್ರೆಂಡ್ಸ್ ಅವರು ನನಗೊಂದು 10 ರೂಪಾಯಿಂದ ಕೊಟ್ಟರು ಫ್ರೆಂಡ್ಸ್, ನಾನು ಅದರಲ್ಲಿ ತುಂಬಾ ಖುಷಿ ಪಡ್ತೀನಿ. ಯಾಕೆ ಗೊತ್ತಾ, ನಾವು ಎಷ್ಟೋ ಜನಕ್ಕೆ ಗಿಫ್ಟ್ ಕೊಡ್ಬೋದು, ಏನೇ ಕೊಡ್ಬೋದು, ಆದರೆ ಫ್ರೆಂಡ್ಸ್ ನನಗೆ ಪ್ರೀತಿ ವಿಶ್ವಾಸನೇ ಮುಖ್ಯ. ಅವರು ಪ್ರೀತಿಯಿಂದ ನನಗೆ ಅವತ್ತು ವುಮೆನ್ಸ್ ಡೇ ಆದಮೇಲೆ ಫ್ರೆಂಡ್ಸ್, ಒಂದು ವುಮೆನ್ಸ್ ಡೇ ಆದ ಬೆಳಗ್ಗೆನೋ ಅವತ್ತೇನೋ ಬೆಳಗ್ಗೆಗೆ ವುಮೆನ್ಸ್ ಡೇ ಆದ ಬೆಳಗ್ಗೆಗೆ ವುಮೆನ್ಸ್ ಡೇ ದಿನವೇ ವುಮೆನ್ಸ್ ಡೇ ಆದ ಬೆಳಗ್ಗೆ ಇರ್ಬೋದು ಫ್ರೆಂಡ್ಸ್. ಆವಾಗ ಅವರೆಲ್ಲರೂ ಸೇರಿ ಇದನ್ನು ಅವರೇ ಕಲರ್ನ ಆರಿಸಿ ಅವರೇ ನನಗೆ ಎಲ್ಲನೂ ತಂದುಕೊಟ್ಟು ಮತ್ತು ಅವರೇ ಬ್ಲೌಸ್ನ ಹೊಲಿಸಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಂಗಾಗಿ ನಾನು ಅವ್ರಿಗೆ ಯಾವತ್ತೂ ಚಿರಋಣಿಯಾಗಿರ್ತೀನಿ. ನನಗೆ ಫ್ರೆಂಡ್ಸ್ ಯಾರು ಹೆಂಗೋ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್, ನನಗೆ ಯಾರಾದರೂ ಒಂದು ವಸ್ತುನ ಕೊಡಿಸಿದ್ರೆ ಅದನ್ನು ನಾನು ತುಂಬ ಜೋಪಾನವಾಗಿ ಇಟ್ಕೊತೀನಿ ಫ್ರೆಂಡ್ಸ್. ನನ್ನ ಪಾಲಿಸಿ ಅದು. ಯಾಕೆ ಗೊತ್ತಾ, ಅದು ಎಷ್ಟು ವರ್ಷ ಆಗಿರ್ಬೋದು, ಎಷ್ಟು ದಿವಸ ಆಗಿರ್ಬೋದು, ಅದು 50 ರೂಪಾಯಿಂದಿರಲಿ, 100 ರೂಪಾಯಿ ಇರಲಿ ಫ್ರೆಂಡ್ಸ್. ನನಗೆ ನನ್ನ ಇನ್ನೊಂದು ಫಸ್ಟು ನಾನು ಕೆಲಸ ಮಾಡೋ ಟೈಮಲ್ಲಿ ಅಲ್ಲಿ ನನಗೆ ಗೌರಿ ಹಬ್ಬಕ್ಕೆ ನನ್ನ ಸ್ಟಾಫ್ ಒಬ್ಬರು ಗೌರಿ ಹಬ್ಬಕ್ಕೆ ನನಗೆ ಬಾಗಿಲೊಂದು ರೀತಿ ಒಂದು ಕಾಟನ್ ಸ್ಯಾರಿ ಕೊಟ್ಟಿದ್ದೆ ಫ್ರೆಂಡ್ಸ್. ನನಗೆ ಆ ಸ್ಯಾರಿ ನೋಡಿದಾಗೆಲ್ಲ ಅವ್ರು ನೆನಪು ಬರುತ್ತೆ. ನಾನು ಈಗ ಅಲ್ಲಿ ಕೆಲಸ ಮಾಡ್ತಾಯಿಲ್ಲ, ಬಿಟ್ಟರು ಅಷ್ಟೇ ಫ್ರೆಂಡ್ಸ್. ನಾನು ಅದನ್ನು ಯಾವಾಗಾದರೂ ಉಟ್ಕೊಂಡಾಗ ಅವ್ರ ಪ್ರೀತಿ ವಿಶ್ವಾಸ. ಆದರೆ ಫ್ರೆಂಡ್ಸ್ ಫೋನಲ್ಲಿ ಮಾತಾಡ್ತಾರೆ, ನನ್ನ ಕೈಲಿ ಚೆನ್ನಾಗಿದ್ದಾರೆ ಎಲ್ಲರೂ, ಅದನ್ನು ನಾನು ನೆನೆಸ್ಕೊಂಡಾಗೆಲ್ಲ ನನಗೆ ಅಷ್ಟೊಂದು ಖುಷಿ ಆಗುತ್ತೆ. ಆಮೇಲೆ ಫ್ರೆಂಡ್ಸ್ ಇನ್ನೊಬ್ಬರು ನನ್ನ ಫ್ರೆಂಡ್ ಇದ್ದರು, ಅವಳು ನಾನು ಯಾವಾಗಲೂ ಒಂದೇ ಥರ ಸ್ಯಾರಿ ಆಗ್ತಾಯಿದ್ದು ಫ್ರೆಂಡ್ಸ್. ನಾವು ಒಂದು ಸ್ವಲ್ಪ ದಿನ ಒಂದೇ ಜಾಗದಲ್ಲಿ ಕೆಲಸ ಮಾಡ್ತಾಯಿದ್ದು. ಒಂದು ದಸರಾ ಹಬ್ಬ ಬರಲಿ, ಏನೇ ಬರಲಿ, ಈಗ ಫ್ರೆಂಡ್ಸ್ ಅವಳದು ನಂದು ಒಂದೇ ಥರ ಸ್ಯಾರಿ ಎಷ್ಟಿದೆ ಅಂದರೆ
ಏನಿಲ್ಲ ಅಂದರೂ ಒಂದು 25-30 ಇರ್ಬೋದು ಫ್ರೆಂಡ್ಸ್. ಎಲ್ಲ ಹಬ್ಬಕ್ಕೂ ನಾವಿಬ್ಬರು ಒಂದೇ ಥರ ತಗೋತಾಯಿದ್ರು. ಅವ್ರು ನಾವಿರೋ ಏರಿಯಾದಲ್ಲೇ ಇದ್ದಾರೆ. ಇವಾಗ ಆಲ್ರೆಡಿ ಅವ್ರ ಮಕ್ಕಳು ಎಲ್ಲ ಮದುವೆ ಮಾಡಿದ್ದಾರೆ. ನನ್ನ ಮಕ್ಕಳೂ ಮದುವೆಗೆ ಬಂದಿದ್ದಾರೆ. ಎಲ್ಲಾದರೂ ಸಿಕ್ಕಿದ್ರೆ ಫ್ರೆಂಡ್ಸ್ ನಾವು ತುಂಬ ಚೆನ್ನಾಗಿ ಮಾತಾಡ್ತೀವಿ. ನಾವು ಸಿಗೋದೇ ಅಪರೂಪ. ಅವಳ ಫೋನ್ ನಂಬರ್ ನನ್ನ ಹತ್ರ ಐತೆ, ನನ್ನ ಫೋನ್ ನಂಬರ್ ಅವಳ ಹತ್ರ ಐತೆ. ಅವಳು ಹೇಳ್ತಾಳೆ ನೀನು ಈ ನಡುವೆ ತುಂಬ ಬಿಸಿ ಆದೆ ಬಿಡು ಅಂತ ಹೇಳ್ತಾಳೆ. ಹಂಗೇನಿಲ್ಲ ಫ್ರೆಂಡ್ಸ್, ಯಾಕಂದರೆ ನಿಮಗೆ ಗೊತ್ತಿರುತ್ತಲ್ಲ, ನಿಮ್ಗೆ ಕೆಲಸದಲ್ಲಿ ನೀವು ಬ್ಯುಸಿ ಆಯ್ತೀರಾ, ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿ ಆಯ್ತೀರಿ. ಆದರೆ ಫ್ರೆಂಡ್ಸ್ ನಾವು ಯಾವಾಗಾದರೂ ಅಪರೂಪವಾಗಿ ಸಿಕ್ಕಿದ್ರೆ, ಈಗ ಒಂದು ಜಾಗದಲ್ಲಿ ಕೆಲಸ ಮಾಡುವಾಗ ಫ್ರೆಂಡ್ಸ್ ನಾವು ಎನಿ ಟೈಮ್ ಏನಾದರೂ ಒಂದು ಸಿಗ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ. ಬೇರೆ ಕಡೆ ಕೆಲಸಕ್ಕೆ ಹೋದಾಗ ಫಸ್ಟ್ ಇದ್ದಷ್ಟು ಫ್ರೆಂಡ್ಶಿಪ್ಪು ಸಿಗೋಕ್ಕಾಗಲ್ಲ. ಆದರೆ ಫ್ರೆಂಡ್ಸ್ ನಾವು ಫ್ರೆಂಡ್ಶಿಪ್ ಇದ್ದೀವಿ. ಒಂದು 18-19 ವರ್ಷ ಆಯ್ತೇನೋ ಅವಳು ನಾನು ಫ್ರೆಂಡ್ಸ್ ಆಗಿ ಹಾಗೇ ಇದ್ದೀವಿ. ಆದರೆ ಸಿಗಲ್ಲ, ಎಲ್ಲೂ ಹೋಗಲ್ಲ ಜೊತೆಲಿ. ಅವಳ ಮಗನ ಮದುವೆಗೆ ಹೇಳಿದ್ರು, ನಂಗೆ ಹೋಗೋಕ್ಕಾಗಲಿಲ್ಲ. ಎಲ್ಲಾದರೂ ಸಿಕ್ಕಿದ್ರೆ ಬೈತಾಳೆ, ನೀನು ಎಲ್ಗೂ ಬರೋಲ್ಲ ಹಾಗೆ ಹೀಗೆ ಅಂತ. ಅವ್ರವ್ರ ಪರಿಸ್ಥಿತಿ ಹೆಂಗಿರುತ್ತೋ ಹೇಳೋಕ್ಕಾಗಲ್ವಲ್ಲ. ಹಾಗಾಗಿ ಫ್ರೆಂಡ್ಸ್ ಈ ಸ್ಯಾರಿನ ನನಗೆ ಪ್ರೀತಿಯಿಂದ ಕೊಟ್ಟಿರೋದು. ನಾನು ಹೇಳ್ಬೇಕಂದ್ರೆ ಫುಲ್ ಟೋಟಲ್ ನನ್ನ ಸಬ್ಸ್ಕ್ರೈಬರ್ಸು ಅಂದ್ಕೊಳ್ಳಿ ಫ್ರೆಂಡ್ಸ್. ಎಲ್ಲರೂ ನನ್ನ ಸಬ್ಸ್ಕ್ರೈಬರ್ಸ್ಗಳು. ಎನಿ ಟೈಮ್ ನನ್ನ ವೀಡಿಯೋನ ನೋಡೋ ಅಂಥ ಸಬ್ಸ್ಕ್ರೈಬರ್ಸ್ಗಳು ಸೇರಿ ನನಗೆ ಈ ಸ್ಯಾರಿನ ಅವರೇ ಹೋಗಿ ಈ ಕಲರ್ನ ನನಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಆರಿಸಿ ನನಗೆ ಗಿಫ್ಟಾಗಿ ವುಮೆನ್ಸ್ ಡೇಗೆ ಕೊಟ್ಟಿರೋ ಸ್ಯಾರಿ. ಹಂಗಾಗಿ ಫ್ರೆಂಡ್ಸ್ ನಾನು ಅಕ್ಷಯ ತಿಥಿಗೆ ಉಟ್ಕೊಳ್ಳೋಣ ಅಂತಿದ್ದೆ. ಅಷ್ಟರಲ್ಲಿ ನಾನು ಮತ್ತೆ ನೆನ್ನೆ ಸ್ಯಾರಿ ತಂದಲ್ಲ, ಇದನ್ನು ನಾನು ಉಟ್ಕೊಂಡು ವೀಡಿಯೋ ಮಾಡಿರಲಿಲ್ಲ. ಅವರು ನೋಡಿ ಖುಷಿ ಪಡಲಿ, ನಾವು ತಂದಿರೋ ಸ್ಯಾರಿ ಮೇಡಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇವತ್ತೇ ಉಟ್ಕೊಂಡು ನಾನು ಇದನ್ನು ಹಾಕ್ತೀನಿ. ನಾನು ನಿನ್ನೆ 2 ಸ್ಯಾರಿ ತಂದೀನಿ. ಯಾಕೆಂದರೆ ಫ್ರೆಂಡ್ಸ್ ನೆಕ್ಸ್ಟ್ ಮಂತ್ ನನ್ನ ಬರ್ತಡೇ ಇದೆ. ನಾನು ಯಾವಾಗಲೂ ನನ್ನ ಬರ್ತಡೇನ ಅತಿ ಗ್ರ್ಯಾಂಡಾಗಿ ಏನು ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್. ನನ್ನ ಮಗಳು ಫ್ರೆಂಡ್ಸ್ ಎಲ್ಲ ಬಂದು ಹೋದ ವರ್ಷ ಕೇಕ್ ಕಟ್ ಮಾಡಿದರು. ಅವರು ಇವಾಗ ಡಿಲ್ವರಿ ಆಗಿದೆ, ಮಗು ಆಗಿದೆ. ಸಡನ್ಲಿ ಅವರೇ ತಗೊಂಡು ಬಂದು ಕಟ್ ಮಾಡಿಸಿದ್ರು. ಆಮೇಲೆ ನಾನು ಯಾವಾಗಾದರೂ ನನ್ನ ಮಗಳು ಉದ್ದಾದ್ಮೇಲೆ ಫ್ರೆಂಡ್ಸ್ ಇಷ್ಟು ದಿವಸ ಫಸ್ಟೆಲ್ಲ ನಾನು ಟೆಂಪಲ್, ಆವತ್ತು ನಾನು ಬರ್ತಡೇ ದಿವಸ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೊಂದು ಹಣ್ಣು ಕಾಯಿ ಮಾಡಿಸ್ಕೊಂಡು ಕೈ ಮುಗಿದು ಬರ್ತಾಯಿದ್ದೆ. ಈ ನಡುವೆ ಒಂದು 4-5 ವರ್ಷದ ನಮ್ಮ ಮಕ್ಕಳೆಲ್ಲ ಅವಳು ಕೆಲಸಕ್ಕೆಲ್ಲ ಸೇರ್ಕೊಂಡು ಅವರು ಇಂಜಿನಿಯರು. ಈಗ ಅವರು ಕೇಕ್ ಕಟ್ ಮಾಡಿಸೋದು, ನನಗೆ ತಂದು ಏನಾದರೂ ಗಿಫ್ಟ್ ಕೊಡೋದು, ಈ ಥರ ಮಾಡ್ತಾರೆ ಫ್ರೆಂಡ್ಸ್. ನಾನು ಅದಕ್ಕೆ ಯಾರು ತರಲಿ ಮುಂಚೆನೇ ನಾನು ತಂದು ಹೊಲಿಸಿಟ್ಕೊತೀನಿ. ನಿನ್ನೆ 2 ಸ್ಯಾರಿನ ತಂದಿದ್ದೀನಿ ಫ್ರೆಂಡ್ಸ್. ನನ್ನ ಬರ್ತಡೇಗೊಂದು, ಮತ್ತು ಬಸವ ಜಯಂತಿ ಹಬ್ಬ ಬರುತ್ತೆ ಫ್ರೆಂಡ್ಸ್ 30ನೇ ತಾರೀಕು. ಅದಕ್ಕೆ ಇರಲಿ ಅಂತ ಒಂದು ಕಾಟನ್ ಸೀರೆ, ಒಂದು ಸಿಲ್ಕ್ ಸ್ಯಾರಿನ ತಗೊಂಡು ಬಂದಿದ್ದೀನಿ. ಅದೇನು ಜಾಸ್ತಿ ಇಲ್ಲ, 1350 ಅಷ್ಟೇ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ಸ್ಯಾರಿ. ಅದನ್ನು ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ಹಂಗಾಗಿ ಫ್ರೆಂಡ್ಸ್ ಈ ಸೀರೆನ ನಾನು ಇವತ್ತು ಮಾತ್ರ ಹಾಕ್ಕೊಂಡಿರೋದು. ಹಂಗಾಗಿ ನನ್ನ ಇಷ್ಟಪಡೋ ನನ್ನ ಸಬ್ಸ್ಕ್ರೈಬರ್ಗಳೆಲ್ಲರೂ ಸೇರಿ ನನಗೆ ಈ ಸ್ಯಾರಿನ ಗಿಫ್ಟಾಗಿ ಕೊಟ್ಟಿದ್ದಾರೆ. ಅವರು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸನ ನಾನು ಯಾವತ್ತೂ ಕಳ್ಕೊಳ್ಳಲ್ಲ ಫ್ರೆಂಡ್ಸ್, ಉಳಿಸ್ಕೊತೀನಿ. ಹಂಗಾಗಿ ಅವ್ರಿಗೂ ದೇವರು ಒಳ್ಳೇದು ಮಾಡಲಿ, ಎಲ್ಲರೂ ಚೆನ್ನಾಗಿಟ್ಟಿರಲಿ. ಈ ಜೀವನದಲ್ಲಿ ನಾವು ತರೋದು ಏನೂ ಇಲ್ಲ, ತಗೊಂಡೋಗೋದು ಏನೂ ಇಲ್ಲ ಫ್ರೆಂಡ್ಸ್. ಅದಕ್ಕೆ ಫ್ರೆಂಡ್ಸ್ ನಾನು ನಿಮ್ಗೆ ಹೇಳ್ತೀನಿ, ಯಾರ್ದಾದ್ರೂ ಒಂದು ಚಿಕ್ಕದೇ ಆಗಲಿ, ಸ್ಮಾಲೇ ಆಗಲಿ, ಪ್ರೀತಿ ವಿಶ್ವಾಸ ಒಬ್ರದ್ದು ಸಿಕ್ಕಿದಾಗ ನಾವು ಅದನ್ನು ಕಳ್ಕೋಬಾರ್ದು. ಹಾಗಾಗಿ ಫ್ರೆಂಡ್ಸ್ ನನ್ನ ಜೀವನದಲ್ಲಿ ನನಗೆ ಎಷ್ಟೋ ಫ್ರೆಂಡ್ಸ್ಗಳಿದ್ದಾರೆ, ಎಷ್ಟು ಜನ ಸ್ನೇಹಿತರಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಕಳ್ಕೊಂಡಿಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ, ನಾನು ಅವ್ರಿಗೆ ಸಿಗೋದೇ ಅಪರೂಪ, ನಾವು ಮಾತಾಡೋದೇ ಅಪರೂಪ. ಯಾವಾಗಾದರೂ ಫೋನ್ ಮಾಡ್ತಾರೆ. ನಾನು ಎಲ್ಲರ ಹತ್ರನೂ ಸೋಷಿಯಲಾಗೆ ಮಾತಾಡ್ತೀನಿ ಫ್ರೆಂಡ್ಸ್. ನಾವು ಎಷ್ಟು ವರ್ಷ ಕೆಲಸ ಮಾಡಿ 18 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೇವೆ. ಬಿಟ್ಟು ಹೋಗಿರೋರು ಫೋನ್ ಮಾಡ್ತಾರೆ. ನಾವು ಫಸ್ಟು ಅಲ್ಲಿ ಜೊತೆಲಿದ್ದಾಗ ಯಾವ ಥರ ಮಾತಾಡ್ತಾಯಿದ್ದೋ ಇವಾಗಲೂ ಅದೇ ಥರ ಮಾತಾಡ್ತಾರೆ. ನನಗೆ ಅದೇ ಖುಷಿ ಫ್ರೆಂಡ್ಸ್. ನನಗೆ ಎಷ್ಟೇ ಕಷ್ಟದ ಕೆಲಸ ಇರಲಿ, ಅವ್ರು ಯಾವಾಗಾದರೂ ನನಗೆ ಫೋನ್ ಮಾಡಿದ್ರೆ ನಾನು ಎಷ್ಟೇ ಬ್ಯುಸಿ ಇದ್ರೂ ಫೋನ್ನ ರಿಸೀವ್ ಮಾಡ್ತೀನಿ, ಮಾತಾಡ್ತೀನಿ. ಮತ್ತು ಕರೀತಾರೆ, ನೀವು ಸಿಗಿ ಅಂತಾರೆ. ನನಗೆ ಸಿಕ್ಕಕ್ಕೆ ಆಗಿಲ್ಲ. ಹಂಗಾಗಿ ಇದು ನನಗೆ ನನ್ನ ನೋಡಿ ಫ್ರೆಂಡ್ಸ್, ಇದು ಈ ಥರ ಕುಚ್ಚಿದೆ. ಬ್ಲೌಸು ಇದರಲ್ಲೇ ಬಂದಿತ್ತು. ಇದೇನು ವರ್ಕ್ ಹಾಕ್ಸಿಲ್ಲ. ಇದಕ್ಕೆ ನಾನು ₹1 ಖರ್ಚು ಮಾಡಿಲ್ಲ ಫ್ರೆಂಡ್ಸ್. ಬ್ಲೌಸ್ ಹೊಲ್ಸೋಕ್ಕಾಗಲಿ, ಪಾಲ್ಸೋಕ್ಕಾಗಲಿ ಅವರೇ ತಗೊಂಡೋಗಿ. ಆಮೇಲೆ ಫ್ರೆಂಡ್ಸ್ ಮ್ಯಾಚಿಂಗು ಬಳೆನೂ ಕೊಟ್ಟಿದ್ದಾರೆ. ಆ ಬಳೆನ ನಾನು ಇವಾಗ ಹಾಕೊಳ್ಳೋಕ್ಕಾಗಲಿಲ್ಲ ಫ್ರೆಂಡ್ಸ್. ಅಲ್ಲಿದೆ, ಒಂದೇ ಒಂದು ನಿಮಿಷ. ನಿಮ್ಗೆ ಆಲ್ರೆಡಿ ನಾನು ವೀಡಿಯೋದಲ್ಲಿ ಆ ಬಳೆನ ತೋರಿಸಿದ್ದೀನಿ ಫ್ರೆಂಡ್ಸ್. ನೋಡಿ ನಾನೀಗ ಹಾಕೊಂಡಿಲ್ಲ, ಅಲ್ಲಿದೆ ಫ್ರೆಂಡ್ಸ್. ಹಬ್ಬಕ್ಕೆ ಹಾಕೋತೀನಿ. ಇದೇ ಸೇಮ್ ಮ್ಯಾಚಿಂಗ್ ಬಳೆನ ನನಗೆ 2.6 ಸೈಜು ತಗೊಂಡು ಬಂದು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಈ ಸೀರೆಯಲ್ಲಿ ನನಗೆ ತುಂಬಾ ಖುಷಿ ಇದೆ. ಈ ಸೀರೆಯಲ್ಲಿ ಅವ್ರ ಪ್ರೀತಿ ವಿಶ್ವಾಸ ಇದೆ, ಅವ್ರ ನಂಬಿಕೆ ಇದೆ. ಹಂಗಾಗಿ ಫ್ರೆಂಡ್ಸ್ ಯಾರೇ ಏನೇ ಚಿಕ್ಕ ಗಿಫ್ಟ್ ಕೊಡಲಿ, ನೀವು ಅದನ್ನು ಕೇವಲವಾಗಿ ನೋಡಬೇಡಿ. ಅದನ್ನು ನಾವು ಹೃದಯಕ್ಕೆ ಮುಟ್ಟಿಸ್ಕೊಂಡು ತಗೋಬೇಕು. ಯಾಕೆ ಗೊತ್ತಾ, ಅದರಲ್ಲಿ ಅವರ ಪ್ರೀತಿ ವಿಶ್ವಾಸ ತುಂಬಿರುತ್ತೆ. ಅದರಲ್ಲಿ ನಾನಂತೂ ಫ್ರೆಂಡ್ಸ್ ಯಾವಾಗಲೇ ನನಗೆ ಜಾಸ್ತಿ ಗಿಫ್ಟ್ ಕೊಡೋದು ಅಪರೂಪ ಯಾರೇ ಆದ್ರೂ. ಯಾಕೆ ಅಂದರೆ ನಾನು ಎಲ್ಲರಿಗೂ ಸಿಗೋದೇ ಅಪರೂಪ, ಮತ್ತು ನಾನು ಹೋಗೋದೇ ಅಪರೂಪ. ಯಾವ ಜಾಗಕ್ಕಾದ್ರೂ ಎಲ್ಲಿಗಾದರೂ ಹೋಗೋದು ಬರೋದೇ ಅಪರೂಪ. ಅಕಸ್ಮಾತ್ ಈಗ ಏನಾದರೂ ಫಂಕ್ಷನ್ಗೆ ಹೋದರೆ ಅವ್ರು ಸ್ಯಾರಿ ತಂದಿದ್ರೆ ನಾನೇ ಹೋಗೋದೇ ಇಲ್ಲ. ಹಂಗಾಗಿ ಫ್ರೆಂಡ್ಸ್ ನನಗೆ ಕಮ್ಮಿ ಗಿಫ್ಟ್ನೇ ನನಗೆ ಎಷ್ಟೋ ಜನ ಕೊಟ್ಟಿದ್ರು ಅದನ್ನು ನಾನು ತುಂಬ ಖುಷಿಯಿಂದ ಇಟ್ಕೊತೀನಿ. ಅವ್ರು ಏನೇ ಚಿಕ್ಕದು ಕೊಡಲಿ ದೊಡ್ಡದು ಕೊಡಲಿ, ನಾನು ಯಾವುದೇ ಅದು ಹಳೇದಾಗೋಗಲಿ ಫ್ರೆಂಡ್ಸ್ ನಾನು ಕಳೆಯಲ್ಲ. ಅದು ನನ್ನ ಫ್ರೆಂಡ್ಸ್ಗಳು, ನನ್ನ ಸ್ನೇಹಿತರು ಕೊಟ್ಟಿರೋದು. ಆಮೇಲೆ ಫ್ರೆಂಡ್ಸ್ ನನ್ನ ಮಗಳು ಫ್ರೆಂಡು ಅವರು ನನಗೆ ಅವ್ರ ಮದುವೆಗೆ ಹೇಳಿ ನನ್ನ ಬರ್ತಡೇಗೆ ಸ್ಯಾರಿನ ತಂದು ಕೊಟ್ಟಿದ್ರು ಹೋದ ವರ್ಷ. ಅದನ್ನು ನಾನು 2 ಸಲ ಹುಟ್ಟಿರೋದು ಫ್ರೆಂಡ್ಸ್. ಅದನ್ನು ತುಂಬ ಚೆನ್ನಾಗಿದೆ ಸ್ಯಾರಿ.
ವರ್ಕ್ ಹಾಕಿ ಬ್ಲೌಸ್ ಹೊಲ್ಸ್ಕೊಂಡಿದ್ದೀನಿ. ಅವರು ನನಗೆ 2,500 ಒಂದು 3,000 ಇರ್ಬೋದು ಆ ಸ್ಯಾರಿನ ಕೊಡಿಸಿದ್ದಾರೆ. ಅದು ತುಂಬ ಚೆನ್ನಾಗಿ ಯಾವಾಗಲೇ ಅದನ್ನು ನೋಡಲಿ ಫ್ರೆಂಡ್ಸ್, ನನಗೆ ಅದೇ ನೆನಪು. ಅವರು ನಮ್ಮ ಕಂಪ್ನಿನಲ್ಲೇ ಕೆಲಸ ಮಾಡ್ತಾಯಿದ್ರು, ಗಂಡ ಹೆಂಡತಿ ಇಬ್ಬರೂ. ಹಂಗಾಗಿ ಫ್ರೆಂಡ್ಸ್, ಈ ಸ್ಯಾರಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನನಗೆ ನನ್ನ ಫ್ರೆಂಡ್ಸ್ ಆಗಲಿ, ನನ್ನ ಮಕ್ಕಳಾಗಲಿ ಏನೇ ತಂದುಕೊಡ್ಲಿ ಫ್ರೆಂಡ್ಸ್, ಅದನ್ನು ನಾನು ಎಷ್ಟೋ ಸ್ಯಾರಿ ತಗೋತೀನಿ, ನಾನು ಅವ್ರಿಗಿಂತ ಚೆನ್ನಾಗಿರೋದನ್ನೇ ತಗೊಳ್ಳಿ. ಆದರೆ ಫ್ರೆಂಡ್ಸ್, ಅವರು ಎಷ್ಟಿದ್ರೆ ಕೊಡಲಿ. ಆಲ್ರೆಡಿ ನನ್ನ ಮಗಳು ನನ್ನ ಬರ್ತಡೇಗೆ ಒಂದು ಡ್ರೆಸ್ನ ತಂದಿದ್ದಾಳೆ. ನಾನು ನಿನ್ನೆ ಹೋಗಿ ತಗೊಂಡಿದ್ದೀವಿ ಫ್ರೆಂಡ್ಸ್. ಅವರು ತರಲಿ ಬಿಡಲಿ, ನಮ್ಮದೇನಿದೆ ಅದು ತಗೋಬೇಕಲ್ಲ ಅಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಯಾವಾಗಲೂ ಫಸ್ಟೇ ನಾನು ತಂದು ಬ್ಲೌಸಿನ ಹೊಲೆ ಕೊಡೋಕ್ಕೆ ಹೋಗಿಲ್ಲ. ಇವತ್ತು ಮನೇಲೇ ಇದ್ದೆ, ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಫ್ರೆಂಡ್ಸ್, ಈ ಸ್ಯಾರಿನ ನನ್ನ ಎಲ್ಲ ಸ್ನೇಹಿತರು ಮತ್ತು ನನ್ನ ಸಬ್ಸ್ಕ್ರೈಬರ್ಸು ಸೇರಿ ಈ ಸ್ಯಾರಿನ ತಂದು ಅವರೇ ಬ್ಲೌಸ್ನ ಹೊಲಿಸಿ ಕೊಟ್ಟಿದ್ದಾರೆ. ಈ ಸೀರೆ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ಸ್ಯಾರಿ ನನಗೆ ಚೆನ್ನಾಗಿ ಕಾಣಿಸೋದೆಯಾ ಅಂತ ತಿಳಿಸಿ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.